ಶಾಂಡಿಲ್ಯ ಇವನ್ ಗೆಲ್ಸರ ಸಿಕ್ಸ್ ಪ್ಯಾಕ್ ಬಂದಿದೆ ತೋರಿಸ್ಲಾ ಇಲ್ಲ ಆನೆ ಆಗಿಲ್ಲ ಫ್ಲಾಶ್ ಟ್ವಿನ್ಸ್ ಬೇಬಿ ಇದೆ ಅದರಲ್ಲಿ ಬಾ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಯಾವ ಕ್ಯಾರೆಕ್ಟರ್ ಮಾಡಿದ್ದೆ ಅಂದ್ರೆ ಸಾರಿ ಒಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ. ಪರಭೃತಿಕೆ ನಂದು ಏನೋ ಇನ್ನೊಂದಿರುತ್ತಲ್ಲ ಪರಭೃತಿಕೆ ಮಧುಕಾರಿಕೆ ಒಂದ್ ಸೆಕೆಂಡ್. ಅಂಡ್ ನಾಟಕದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಪರಭೃತಿಕೆ ಆಯ್ತಾ. ಯಾವ ಕ್ಯಾರೆಕ್ಟರ್? ಭಗವಾನ್ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೇನ್ ಲೀಡ್ ಕ್ಯಾರೆಕ್ಟರ್ ಇದ್ದು. ಅಂಡ್ ನಿಮ್ದು? ಅಂಡ್ ನನ್ನ ಜೊತೆ ಅವಳ್ದು ನನ್ನ ಜೊತೆ ಇದ್ದಿದ್ದು ಓಕೆ ಸಖಿ ತರ ನಮ್ಮಿಬ್ರು ಕ್ಯಾರೆಕ್ಟರ್. ಹಾ ನಿಮ್ದು? ಶಾಂಡಿಲ್ಯ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇವನು ಮೇನ್ ಕ್ಯಾರೆಕ್ಟರ್. ಆಕ್ಚುಲಿ ಇವ್ನ ಕ್ಯಾರೆಕ್ಟರ್ ಏನಂದ್ರೆ ಕಾಮಿಡಿಯನ್ ಕ್ಯಾರೆಕ್ಟರ್ ಇತ್ತು, ಚೆನ್ನಾಗಿತ್ತು. ಆಕ್ಚುಲಿ ಇವನ್ಗೆ ಜಾಸ್ತಿ ಅಲ್ಲಿ ಅಪ್ರಿಸಿಯೇಷನ್ ಸಿಕ್ಕಿದ್ದು, ತುಂಬಾ ಚೆನ್ನಾಗಿ ಮಾಡ್ದ. ಬಟ್ ಇವ್ನ ಎದುರುಗಡೆ ಯಾವಾಗಲೂ ಹೇಳಿದ ಸ್ಕೋಪ್ ತಗೋದು. ನಮ್ಮ ನಾಟಕದ ನೇಮ್ ಬಂದು ಭಗವದ್ ಅಜ್ಜುಕಿ ಆಯ್ತಾ. ಅದರಲ್ಲಿ ಒಂದು ಲೇಡಿ ಮೇನ್ ಕ್ಯಾರೆಕ್ಟರ್ ಇದೆ. ಸೊ ಅದರಲ್ಲಿ ಅವ್ರಿಗೆ ಅವರು ಅಮ್ಮ ಆಗಿ ಆಕ್ಟ್ ಮಾಡಿದ್ದವಳು ಅಜ್ಜುಕೆ ಅಂತ. ಅವಳ ನೇಮ್ ಬಂದು ಅಜ್ಜುಕೆ ಅಂತ, ಅನು ಅಂತ ಹೇಳಿದ್ನಲ್ಲ ಮೇನ್ ಲೀಡ್ ಕ್ಯಾರೆಕ್ಟರ್. ಇಂಗ್ಲಿಷ್ ಬ್ರಿಟಿಷ್ನರ್ ಭಾಷೆ, ಆ ಬಡ್ಡೇಕ್ಲ ಭಾಷೆನ ನಾವ್ ಯಾಕೆ ಕಲಿಬೇಕು ಅನ್ನೋ ಸ್ವಾಭಿಮಾನ ಕಲ. ಮೇನ್ ಲೀಡ್ ಕ್ಯಾರೆಕ್ಟರ್ ಇದೆಯಲ್ಲ ಅಜ್ಜಿಕೆ ಅಂತ, ಅವಳು ಬಂದಿಲ್ಲ, ಅವಳು ಅನು ಅಂತ ಹೇಳಿದ್ನಲ್ಲ ಓದ್ತಿದ್ದಾಳೆ ಅಂತ. ಅವಳೆ ಅದೊಂದು ಲೈಫ್ ಟೈಮ್ ಮೆಮೊರಿ ನಮ್ಗೆಲ್ಲ ಆಯ್ತಾ. ಎಷ್ಟು ಎಂಜಾಯ್ ಮಾಡಿದ್ವಿ. ಮಧ್ಯ ಮಧ್ಯೆ ಮೈಕ್ ಹಿಡ್ಕೊಂಡು ತರಲ ಪ್ರಶ್ನೆ ಹಾಕ್ತಾ ಇದೆಯಲ್ಲ, ಯಾವನೇ ನೀನು? ಫೈನಲ್ಲಿ ನಮಗೆ ಟೀ ಅಂಗಡಿ ಸಿಕ್ತು. ನಾವು ಇವಾಗ ಕಾಫಿ ಕುಡಿಯೋಕ್ಕೆ ನಿಲ್ಸಿದ್ದೀವಿ. ಟೀ ಅವನಂತೂ ಟೀ ಅಂತ ಅವಾಗಿಂದ ಹೇಳ್ತಾನೆ ಇದ್ದ. ಆ್ಯಂಡ್ ಫೈನಲಿ ವಿ ಆರ್ ಇನ್ ಮೈಸೂರು. ಗಾಡಿ ಆ್ಯಕ್ಚುಲಿ ಏನೂ ಆಗಿಲ್ಲ, ಬಟ್ ಅವನು ಇಂಜಿನ್ದು ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಿದ್ದಾನೆ. ಲಾಂಗ್ ನೋಡಿದೆ ಅಲ್ವಾ. ಸೊ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆ್ಯಕ್ಚುಲಿ ಇಬ್ಬರದ್ದು ಕ್ಯಾಶ್ ಇಲ್ಲ ಆಯ್ತಾ, ಸುಮ್ಮನೆ ಹೋಗ್ತಿದ್ದೀವಿ. ಬಾ ಗಿವಿಂಗ್ ಕಂಟೆಂಟ್. ನಮ್ಗೆ ಯಾವುದೂ ಸಿಕ್ಕಿರಲಿಲ್ಲ ಕಾಫಿ ಕುಡಿಯೋಕ್ಕೆ, ಅಲ್ಲಿಂದ ಹುಡ್ಕೊಂಡು ಬಂದ್ವಿ. ಸಿಕ್ತು ಇಲ್ಲ ಆನೆ ಆಗಿಲ್ಲ ಫ್ಲ್ಯಾಶ್ ಕಾಣಿಸ್ತಿದ್ಯಾ? ಯಪ್ಪ ಇದು ಕುಡಿದಿದ್ದೀನಿ. ಆ್ಯಕ್ಚುಲಿ ಎಷ್ಟು ಕೆಟ್ಟ ಕಾಂಬಿನೇಷನ್ ಗೊತ್ತಾ. ನನ್ನ ಫ್ರೆಂಡ್ಸು ಟೀ ಜೊತೆ ಬನ್ ತಗೋತಾರೆ, ಓಕೆನಾ. ಬನ್ ಅಥವಾ ಬೇರೆ ಏನಾದ್ರು ತಗೋತಾರೆ. ಇವ್ರೇನು ತೊಗೊಂಡಿದ್ದಾರೆ ಅಂದರೆ ಬನ್ ಜೊತೆ ಪ್ಲೇನ್ ಕೇಕ್ ತೊಗೊಂಡಿದ್ದಾರೆ. ಆ್ಯಂಡ್ ಇದು ನಮ್ಮ ಗ್ರೂಪಲ್ಲಿರೋ ಮಗು. ಸೊ ಇದು ಬಾದಾಮ್ ಹಾಲು ಕುಡಿತಾ ಇದೆ. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ. ಎಷ್ಟು ಕೆಟ್ಟ ಕಾಂಬಿನೇಷನ್ ನೋಡಿ, ಇಲ್ಲಿ ಕಾಂಬಿನೇಷನ್ ಕುಡಿದಿದ್ದಾರೆ. ಎಲ್ಲರೂ ಉದ್ದುದ ಬೆಳೆದ್ರೆ ಸಬಾಯಿಸು ನಾನು ತಿಂತೀನಿ ಆಯ್ತು. ಎತ್ಕ ತಟ್ಟೆನಾರು ಕೊಡಬಾರ್ದ. ಇದು ಮಾತು ಹಿಡ್ದು ನಿಂತ ಇದಕ್ಕೋಸ್ಕರ ಜೀವನದಲ್ಲಿ ದುಡಿಬೇಕು. ದುಡಿಯಕ್ಕಾಗ್ಲಿಲ್ಲ ಅಂದ್ರೆ ಪ್ರದೀಪ್ ವಿಶ್ವಾಸ್ ವಿಡಿಯೋ ನೋಡಿ ದುಡಿತೀರ. ನಾವು ಹುಡುಗಿರಾಗಿ ನಾವೇ ಅಷ್ಟು ಬಜೆಟಲ್ಲಿ ನಿಜವಾಗ್ಲೂ ನಡ್ಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ. ಲಿಟ್ರಲಿ ಅವನು ತರಕಾರಿಯಿಂದ ಹಿಡ್ದು ಬಟ್ಟೆಯಿಂದ ಹಿಡ್ದು ಎಲ್ಲ ಮನೆ ಪ್ರತಿಯೊಂದು ಕೆಲಸನೂ ಗೊತ್ತು ಅವನಿಗೆ. ನಾನು ಪ್ರತಿಯೊಂದು ನೀಟಾಗಿ ಮಾಡ್ತಾನೆ, ನೀಟಾಗಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಮೇಂಟೈನ್ ಮಾಡ್ತಾನೆ. ಆ್ಯಂಡ್ ನಂಗೆ ಇಷ್ಟ ನಾನು ರೋಡಲ್ಲಿ ಪ್ರಾಕ್ಟೀಸ್ ಸಣ್ಣಗಿದೆಯಾ ಮತ್ತೆ ಇನ್ನೊಂದು ಮುಗಿಸ್ತಾ ಆ್ಯಂಡ್ ಇಲ್ಲೇ ಟೀ ಕುಡಿದು ನಾವು ಹಾಗೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ರೀಲ್ಸ್ ಮಾಡೋಣ ಅಂತ.
ಗೈಸ್ ಇವನು ಎಷ್ಟು ಸಣ್ಣ ಇದ್ದ ಗೊತ್ತಾ ಆ್ಯಕ್ಚುಲಿ ನಮ್ಮ ಡಿಗ್ರಿ ಕ್ಲಾಸಲ್ಲಿ ಫುಲ್ ತಿನ್ನಿದ್ದ ಫೋಟೋ ಹಾಕ್ತೀನಿ ಅಲ್ಲಿ ಓವರ್ ಇದರಲ್ಲಿ ಫೋಟೋ ಹಾಕ್ತೀನಿ ನೋಡಿ ಬೇಕಿದ್ರೆ ಎಷ್ಟು ಸಣ್ಣ ಇದ್ದ ಗೊತ್ತಾ ಇವಾಗ ಹಿಂಗೆ ಆಗೋಗ್ಬಿಟ್ಟಿದ್ದಾನೆ ಇಲ್ಲ ಒಂದು ಸರಿ ಹೋಟೆಲ್ ಗೈಸ್ 6 ಪ್ಯಾಕ್ ಬಂದಿದೆ ತೋರಿಸ್ಲಾ 6 ಪ್ಯಾಕ್ ಬಂದಿದೆ ನೋಡಿ ಗೈಸ್ ಆ್ಯಂಡ್ ಇವ್ನು ನೋಡಿ ನೀವು ಇವನು 10 ಪ್ಯಾಕ್ ಫ್ಯಾಮಿಲಿ ಪ್ಯಾಕ್ ಇದು ಎಲ್ಲ ಮಾಮೂಲು ಕಂಟ್ರೋಲ್. ಮೈಸೂರಿಗೆ ಹೋಗಿ ನಾವೇನು ನೋಡಲೇ ಇಲ್ಲ. ಲಾಂಗ್ ಡ್ರೈವ್ ಹೋಗಿ ಇವಾಗ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಮನೆಗೆ ಹೋಗ್ತಾ ಇದೀವಿ ವಾಪಸ್. ಆಲ್ರೆಡಿ 4:35 ಆಗಿದೆ, 5 o'clock ಆಗಿದೆ. ನಾವು ಮನೆಗೆ ಹೋಗ್ಬೇಕು. ಎಲ್ಲರಿಗೂ ಕೆಲಸ ಇದೆ, ಕಾಲೇಜ್ ಇದೆ. ಇದೀವಿ ನಮ್ಮ ಗ್ರೂಪಲ್ಲಿರೋ ಬಾಂಟಿ ಅವನು ಇಶು ಅವರೇ. ಲಾಂಗ್ ಡ್ರೈವ್ ಹೆಂಗಿತ್ತು? ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸರ್. ಬೇರೆ ಸರ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕಡೆಗೆ ಮೈಸೂರಿಗೆ ಹೋಗಕ್ಕಾಯ್ತಲ್ಲ, ಆ ಕಡೆ ಬೆಂಗಳೂರಿಗೆ ಹೋಗಕ್ಕಾಯ್ತಲ್ಲ. ಬಿಗ್ ಬಾಸ್ ನೋಡ್ದಲೆ ನಾನು ಈ ಕಡೆ ಲಾಂಗ್ ಡ್ರೈವ್ ಅಂತ ಬಂದ್ರೆ ಇವರು ಒಂದು ಸಾಂಗ್ನೂ ಆಗ್ತಾ ಇಲ್ಲ. ರೋಡಲ್ಲಿ ನಿಂತ್ಕೊಂಡು ಒಳಗೆ ಕತ್ತೆ ಥರ ಡ್ಯಾನ್ಸ್ ಮಾಡಿಸ್ಬಿಟ್ಟು ಸುಮ್ಮನೆ ಹತ್ತಿಸ್ಕೊಂಡು ಕರ್ಕೊಬರ್ತಾರೋ ನಾನು ಟೀ ಕೊಡಿಸಿ. ಇದನ್ನ ಯಾರಾದ್ರೂ ಲಾಂಗ್ ಡ್ರೈವ್ ಅಂತಾರ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಬರೀ ಇವ್ಳು ಲಾಗ್ ನೋಡೋದೇ ಆಯ್ತು, ಇವ್ಳು ಲಾಗಿಗೆ ಕಂಟೆಂಟ್ ಕೊಡೋದೇ ಆಯ್ತು. ನಾವು ಇನ್ನೇನು ಆಗ್ಲಿಲ್ಲ ಇಲ್ಲಿ. ನಾಟ್ ಅಲೌಡ್ ಇನ್ ಲಾಂಗ್ ಡ್ರೈವ್. ಕೂತ್ಗಳಲ್ಲಿ ಲಾಂಗ್ ಡ್ರೈವ್ ನನ್ನ ಓನ್ ಟೀಮಲ್ಲೇ, ನನ್ನ ಓನ್ ಗ್ರೂಪಲ್ಲೇ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ಲಾಂಗ್ ಡ್ರೈವ್ ಅಥವಾ ವಿಡಿಯೋ ಶೂಟಿಂಗ್ ಬಂದಿದೀವ ಅಂತ ಒಂದ್ಸೂರು ಗೊತ್ತಿಲ್ಲ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದರಲ್ಲ ಇವರೇ ನನ್ನ ತುಳಿತಾ ಇರೋದು, ನೀವೇ ನನ್ನ ತುಳಿತಾ ಇರೋದು. ಅಲ್ಲ ಪೀಪಲ್ ಲಾಗ್ ಸರ್ವನಾಶ. ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ವಾಸ್ ಫೈನ್. ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ. ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯ್ತು. ಆಫ್ರಿಕಾದಿಂದ ಸ್ಟ್ರೈಟ್ ನಡ್ಕೊಂಡ್ ಬಂದಂಗೆ ಇರ್ತೀಯಲ್ಲೋ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. 4 ಗಂಟೆಗೆ ಎದ್ದಿದ್ದೆ. ಇದೆಲ್ಲ ಜಾಸ್ತಿ ಆಯ್ತು. ಬಾಗಿಗೆ ಸುಮ್ಮನೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನಮ್ಮ ಕಾರಲ್ಲಿ ಒಂದು ಹೊತ್ತಿ ಬರೀತಾರೆ ಎಲ್ಲಾದ್ರೂ. ನಮ್ಮ ಕಾರಲ್ಲಿ ಒಂದು ಹೊತ್ತಿ ಬರೀತಾರೆ. ಎಲ್ಲೂ ಹೋಗಲ್ಲ, ಸೇಫ್ ಮೂಲ ಜಾಗ ಇರುತ್ತೆ. ಊರಂದಿನ ಕಾಡಂದಿನ ಹೆಂಗ್ ಗೊತ್ತಾ, ನಾನು ವಿಷಯ ಹೇಳೋದು ಮರ್ತೋದೆ. ಲಾಸ್ಟ್ ಟೈಮ್ ನಾವು ನಂದಿ ಬೆಟ್ಟಕ್ಕೆ ಹೋಗಿದ್ವಿ ಆಯ್ತಾ. ಅಲ್ಲಿ ಡ್ರೈವ್ ಮಾಡಿದ್ದೆ ಯಾರು ಅಂತ ಅನ್ನೋದು ಇವನು. ಆ್ಯಂಡ್ ಗೆಸ್ ಇವನು ಎಷ್ಟು ದಿನಕ್ಕೆ ಆ ಕಾರ್ ಓಡಿಸ್ತಾ ಇರೋದು ಅಂತ. ಅಂದರೆ ಕಾರ್ ಓಡಿಸಿ ಎಷ್ಟು ದಿನ ಅವನಿಗೆ ಪ್ರಾಕ್ಟೀಸ್ ಇತ್ತು ಅಂತಂದರೆ ಎಷ್ಟು ದಿನ ಇತ್ತು? 2 ದಿವಸ 5 ಕಿಲೋಮೀಟರ್ ಓಡಿಸಿದ್ದೆ ಕಾರ್ ಬರೀ. ಬಾಯ್ ಬಾಯ್ ಟಾಟಾ. ಬ್ಯಾಂಗ್ಳೂರಲ್ಲಿ ಕಾರ್ ಓಡಿಸಿದ್ದಾನೆ. ಆ್ಯಂಡ್ ಇವನ್ನ ನಂಬ್ಕೊಂಡು ಅವನ ಹಿಂದೆ 1 2 3 5 ಮೆಂಬರ್ಸ್ ಏನೋ ಕೂತಿದ್ದೀವಿ. ಅದು ಯಾವ ಧೈರ್ಯದ ಮೇಲೆ ಕೂತ್ಕೊಂಡ್ವಿ ಅಂತ ಗೊತ್ತಿಲ್ಲ. ಅಂದರೆ ಚೆನ್ನಾಗೇ ಡ್ರೈವ್ ಮಾಡ್ದ ಆ್ಯಕ್ಚುಲಿ. ಇವಾಗ ನೆಕ್ಸ್ಟ್ ಅದಾದ್ಮೇಲೆ ಕಾರು ತಗೊಂಡ, ಅದು ಇಲ್ಲಿ ಟ್ರಿಪ್ಪು ಆಗ್ತಿದೆ. ಕಾರು ತಗೊಂಡೆ ಬರ್ಬತ್ತು ಅದೇ. ಹೋಗ್ಬೇಕಾದ್ರೆ ಫುಲ್ ಜೋಶಲ್ಲಿ ಹೋದ್ವಿ. ಇವಾಗ ಆಗ್ತಿಲ್ಲ, ನಿದ್ದೆ ಬರ್ತಿದೆ. ಚೆನ್ನಾಗಿತ್ತು ಲಾಂಗ್ ಡ್ರೈವ್. ನಾವು ಯಾವಾಗಲೂ ಫ್ರೆಂಡ್ಸ್ ಈ ಥರ ಹೋಗೇ ಇರಲಿಲ್ಲ. ಅಂದರೆ ಅಲ್ಲೇ ಹಾಸನಲ್ಲಿ ಇರ್ತಿದ್ವಲ್ಲ, ಸೊ ಸಿಗ್ತಿದ್ವಿ. ನಾಳೆಯಿಂದ ಕಾಲೇಜು ವರ್ಕು ಅಂತ ಹೋಗ್ತೀವಿ. ಯಾವಾಗ ಸಿಗ್ತೀವಿ? ಇವನು ಹಬ್ಬ ಇದ್ದಿದ್ದಾನೆ. ಆ್ಯಂಡ್ ಅವನ ಜೊತೆ ನಾನು ಮದ್ಯಪಾನ ಸೇವಿಸಿ ವಾಹನ ಚಲಾಯಿಸಬೇಡಿ. ಇವಳಿಗೆ ಸರಿ ಒಳಗೆ ನೀರನ್ನು ಉಳಿಸಿ, ಪರಿಸರ ಉಳಿಸಿ. ಇವನ್ಗೆ ಹೇಳಿ ಸರಿ ಅವನಿಗೆ ಅದನ್ನ ಮಾಡ್ತೀವಿ. ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸಬೇಡಿ. ಇವಳಿಗೆ ಸಂಚಾರ ನಿಯಮವನ್ನು ಅವನು ವಾಹನ ಪಾಲಿಸಿ. ಚಲಾಯಿಸ್ತಿದ್ದಾನೆ, ನಾನು ಮೊಬೈಲ್ ಬಳಸ್ತಿದ್ದೀನಿ. ಹೆಲ್ಮೆಟ್ ಒಳ್ಳೆ ಸ್ಟಾರ್ಟ್ ಆಗಿದೆ ನೋಡಿ. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಎಷ್ಟು ಗೊತ್ತಾ? 6:10 ಇವಾಗ. ವಾಪಸ್ ಹಾಸನಕ್ಕೆ ಹೋಗೋದು ಹೆಂಗ್ಲ ನಾನು? ಗೈಸ್ ಬಂದ್ವಿ ಮನೆ ಹತ್ರ.
ಮಾಡ್ತೀನಿ. ಯಾಕೆ ಇಷ್ಟ ಆಯ್ತು ಕಾರಲ್ಲಿ ಹೋಗಿ ಬಂದು ಬೇಜಾರಾಗ್ತದೆ. ಬೈ ಗಾಯ್ಸ್, ಮತ್ತೆ ಸಿಗವ ಅಷ್ಟೇ.